ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಚಿವ ರಾಮಲಿಂಗಾರೆಡ್ಡಿ ರಿಯಾಕ್ಟ್ ಮಾಡಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು, ಪೆನ್ ಡ್ರೈವ್ ಯಾಕೆ ಮಾಡಿಕೊಂಡ್ರು? ಪೆನ್ ಡ್ರೈವ್ ಇರಲಿಲ್ಲ ಅಂದಿದ್ರೆ ಸಮಸ್ಯೆನೇ ಇರ್ತಾ ಇರಲಿಲ್ಲ. ಅಧಿಕಾರದಲ್ಲಿ ಇರುವವರು ಯಾವತ್ತೂ ಕೂಡ ಹುಷಾರಾಗಿರಬೇಕು, ಯಾವುದೇ ತಪ್ಪಿಗೂ ಕೂಡ ಸಿಗಬಾರದು ಎಂದಿದ್ದಾರೆ. ಇನ್ನು ಕಾಂಗ್ರೆಸ್ ಸಂಸದನ ಮೇಲೆ ಈ ರೀತಿ ಆಪಾದನೆ ಬಂದಿದ್ರೆ ಬಿಜೆಪಿಗರು ಇದೇ ರೀತಿ ಸುಮ್ಮನೆ ಇರ್ತಿದ್ರ? ಏನಾದ್ರೂ ಸಣ್ಣ ಪುಟ್ಟ ಘಟನೆ ಆದ್ರೆ ಹೋಗಿ ಗಲಾಟೆಯನ್ನ ಮಾಡ್ತಾರೆ ಅಂತ ಕಿಡಿಕಾರಿದ್ರು. ಯಾರು ತಪ್ಪು ಮಾಡಿದ್ರು ಅದು ತಪ್ಪೇ, SIT ಮಾಡಿದ್ದೀವಿ, ತನಿಖೆ ಆಗ್ತಾ ಇದೆ, ತಪ್ಪಾಗಿದ್ರೆ ಶಿಕ್ಷೆ ಆಗಲಿ, ತಪ್ಪಿಲ್ಲ ಅಂದ್ರೆ ಬಿಡುಗಡೆ ಆಗಲಿ ಎಂದಿದ್ದಾರೆ. ನಮ್ಮ BNU ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು. ಹೊಸ ಜೀವನ ಶೈಲಿಯಲ್ಲಿ BNU ಡಿಸೈನ್ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ 7789949494, ಬೊಮ್ಮಸಂದ್ರ ಸರ್ಕಲ್, ವರ್ತೂರ್ ರೋಡ್, ಸರ್ಜಾಪುರ ಹೋಬಳಿ, ಆನೇಕಲ್ ತಾಲೂಕು, ಬೆಂಗಳೂರು. ಪೆನ್ ಡ್ರೈವ್ ಯಾಕೆ ಮಾಡ್ಕೊಂಡ್ರಿ? ಈಗ ಪೆನ್ ಡ್ರೈವ್ ಇಲ್ಲ ಅಂತ ಹೇಳಿದ್ರೆ ಯಾರೇನು ಮಾಡೋಕ್ಕಾಗ್ತಿತ್ತು? ಪೆನ್ ಡ್ರೈವ್ ಇದ್ದಿದ್ದರಿಂದ ತಾನೇ ಇದೆಲ್ಲ ಆಗಲ್ಲ ಆಚೆ ಬಂದಿದೆ. ಪೆನ್ ಡ್ರೈವ್ ಯಾಕೆ ಮಾಡ್ಕೊಂಡ್ರಿ? ಅಲ್ಲ, ಯಾಕೆ ಮಾಡ್ಕೋಬೇಕಾಗಿತ್ತು? ಪೆನ್ ಡ್ರೈವೇ ಆಗಲಿ, ಯಾಕೆ ಪೆನ್ ಡ್ರೈವ್ ಮಾಡ್ಕೋಬೇಕು? ಅಲ್ಲ, ಇನ್ನೊಂದು, ಅದನ್ನು ಪೆನ್ ಡ್ರೈವ್ ಯಾಕೆ ಮಾಡ್ಕೊಂಡ್ರು? ಒಂದು ನಿಮಿಷ, ಇದೆಲ್ಲ ಪೆನ್ ಡ್ರೈವ್ ಯಾಕೆ ಮಾಡ್ಕೊಂಡ್ರು? ಯಾರು ಮಾಡಿದ್ದಾರೆ ಏನು ನಾನು ಹೇಳೋಕೆ ಹೋಗೋದಿಲ್ಲ. ಈ ಪೆನ್ ಡ್ರೈವ್ ಹೇಗಾಯಿತು? ಯಾಕೆ ಮಾಡ್ಕೊಂಡ್ರಿ? ಇದ್ದಿದ್ದರಿಂದ ತಾನೇ ಇದೆಲ್ಲ ಸಮಸ್ಯೆ ಬಂದಿತ್ತು. ಆ ಪೆನ್ ಡ್ರೈವೇ ಇಲ್ಲ ಅಂದರೆ ಸಮಸ್ಯೆನೇ ಇರ್ತಿರಲ್ವಲ್ಲ. ಯಾರ ಮೇಲೆ ಆಪಾದನೆ ಮಾಡೋದಾಗಲಿ, ನೀವು ಕೂಡ ನಾನು ಈ ಪ್ರಶ್ನೆನೇ ಕೇಳ್ತಿರಲಿಲ್ಲ ಅಲ್ವಾ? ಅದು ಇದ್ದಿದ್ದರಿಂದ ಇದಾಗಿದೆ. ಇದರಿಂದ ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ಹುಷಾರಾಗಿರ್ಬೇಕು ಯಾವತ್ತೂ ಅಲ್ವಾ? ಯಾವುದೋ ತಪ್ಪುಗಳು ಸಿಗಾಕೊಳಕ್ಕೆ ಹೋಗಬಾರ್ದು. BJPಯವ್ರಿಗೆ ಇಷ್ಟೊತ್ತಿಗೆ ಯಾರಾದರೂ ಒಬ್ಬ ಕಾಂಗ್ರೆಸ್ ಸಂಸದ ಅಥವಾ ಬೇರೆ ಯಾವುದಾದ್ರು ವಿಪಕ್ಷದ ಸಂಸದನ ಮೇಲೆ ಈ ರೀತಿ ಆಪಾದನೆ ಬಂದಿದ್ರೆ BJPಯವರು ಇದೇ ರೀತಿ ಸುಮ್ಮನೆ ಇರ್ತಿದ್ರಾ? ಅಥವಾ ಏನಾದರೂ ಪ್ರತಿಭಟನೆ ಮಾಡ್ತಾಯಿದ್ರಾ? ಅಥವಾ ಅವರಲ್ಲಿ ಇರ್ತಕ್ಕಂಥ ಮಹಿಳಾ ಮನೆಗಳು, BJPನಲ್ಲಿ ಭಾಳ ಜನ ಇದ್ದಾರೆ, ಏನೋ ಸಣ್ಣ ಪುಟ್ಟ ಆದ ತಕ್ಷಣ ಹೋಗಿ ಗಲಾಟೆ ಮಾಡ್ತಾ ಇರ್ತಾರೆ. ಕಾಂಗ್ರೆಸ್ ಸಂಸದರು ಅಥವಾ ಇನ್ಯಾರಾದರೂ ವಿಪಕ್ಷ ಸಂಸದರು ಈ ರೀತಿ ಮಾಡಿದರೆ ಅವರೆಲ್ಲ ಏನು ಮಾಡ್ತಾಯಿದ್ರು? ತಪ್ಪು ಮಾಡದೇ ಇದ್ದರೂ ತಪ್ಪು ಕಂಡುಹಿಡಿದು ಅವ್ರ ಮೇಲೆ ಅಪಪ್ರಚಾರ ಮಾಡ್ತಾರೆ. ಅವರ ಸ್ವಪಕ್ಷೀಯರು ಏನೇ ತಪ್ಪು ಮಾಡಿದ್ರು ಅವ್ರಿಗೆ ಕಣ್ಣು ಕಾಣಿಸೋದಿಲ್ಲ, ಕಿವಿನೂ ಕೇಳಿಸಲ್ಲ.